ಅಸ್ತಿತ್ವವನ್ನು ಇವತ್ತು ಉಳಿಸ್ಕೋಬೇಕಾದಂಥ ಸಂದರ್ಭ ನಮಗೆ ಬಂದು ಒದಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಹೋರಾಟವನ್ನು, ಆದಂಥ ಅನ್ಯಾಯವನ್ನು ಪಕ್ಷದ ವಿರುದ್ಧ ಅಲ್ಲ, ಪಕ್ಷದ ನಾಯಕರು ತಗೊಂಡಂಥ ನಿರ್ಣಯದ ವಿರುದ್ಧ ನಮ್ಮ ಹೋರಾಟ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ. ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಸೇರಿ ಕಟ್ಟಿದ್ದೀವಿ, ಸಾಕಷ್ಟು ಶ್ರಮವನ್ನು ಪಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷ ಇವತ್ತು ಇತಿಹಾಸನ ಹೊಂದಿದೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧದ ಹೋರಾಟ ಇದೆ. ಇವತ್ತು ಯಾರು ನಾವು ಶಾಸಕರನ್ನು ನಾವು ದುಡಿದು, ನಾನು ವಿಧಾನಸಭಾ ಎಲೆಕ್ಷನಲ್ಲಿ ದುಡಿದು ಅವರನ್ನು ಶಾಸಕರನ್ನಾಗಿ ಮಾಡಿದ್ವಿ. ಇವತ್ತು ಭಾಳಷ್ಟು ನನ್ನ ಕಾಂಟ್ರಿಬ್ಯೂಷನ್ ಇದೆ MLA ಎಲೆಕ್ಷನ್ನಲ್ಲಿ. ಇವತ್ತು ಭಾಳ ಪರಿಶ್ರಮದಿಂದ ಮಹಿಳಾ ಮತದಾರರನ್ನು ಇವತ್ತು ಮನವೊಲಿಸಿ ಮತವನ್ನು ಮಾಡೋದರಲ್ಲಿ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ವಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳು ನಿಮ್ಮ ಹೆಸರೇ ಹೇಳಿಲ್ಲ, ನಿಮ್ಮ ಶಾಸಕರುಗಳು ಅಂತ ಹೇಳಿದರು. ಇದು ಭಾಳ ನೋವಾದ ಸಂಗತಿ. ಇವತ್ತು ಇದು ನಾನು ಮೊದಲನೇದಾಗಿ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದು. ಪದೇ ಪದೇ ನಾನು ಉತ್ತರ ಕೇಳ್ತಾನೆ ಇದ್ದೀನಿ, ಯಾಕೆ ನನ್ನ ಹೆಸರು ನಮೂದಿಸ್ಲಿಲ್ಲ ಅಂತ. ನಾನು ಶಾಸಕರಿಗೆ ನಾನು ಮಾಡಿರೋವಂಥದ್ದರ ಅನ್ಯಾಯ ಏನು ಅನ್ಯಾಯ ಮಾಡಿದೆ? ಅವರು ವಿಧಾನಸಭಾ ಎಲೆಕ್ಷನ್ನಲ್ಲಿ ನಾನು ಅವರ ಪರವಾಗಿ ನಾನು ಪ್ರಚಾರ ಮಾಡಿದ ತಪ್ಪ? ಇವತ್ತು ಅವ್ರು ಹೇಳಿದಂಥ ಎಲ್ಲ ಹಿರಿಯರು ಹೇಳಿದಂಥ ಮಾತುಗಳನ್ನು ಕೇಳಿದಂಥ ತಪ್ಪ? ನಿನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅವಧಿ 2.5 ವರ್ಷ ಅಷ್ಟೇ ಸಾಕು, ರಾಜೀನಾಮೆ ನೀಡಮ್ಮ ಅಂದಾಗ ನಾನು ರಾಜೀನಾಮೆ ನೀಡಿದ ತಪ್ಪ? ಇವತ್ತು ಪಕ್ಷದ ಪರವಾಗಿ ಇದ್ದಿದ್ದೇ ನನ್ನ ತಪ್ಪ ಅಂತ ನಾನು ಕೇಳೋದಕ್ಕೆ ಬಯಸ್ತೀನಿ. ನಾನು ಕೇಳಿದ ಒಂದೇ ಪ್ರಶ್ನೆ, ಯಾಕೆ ನನ್ನ ವಿಷಯದಲ್ಲಿ ಈ ಅನ್ಯಾಯ ಆಗಿದ್ದು? ಇವತ್ತು ಮಾನ್ಯ ಶಾಸಕರುಗಳು ಈ ಒಂದು ಎಲ್ಲೂ ನಿನ್ನ ಹೆಸರು ಹೇಳಿಲ್ಲ, ಅದಕ್ಕೆ ನಾವು ಟಿಕೆಟ್ ಕೊಡೋದಕ್ಕಾಗಲಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಇವತ್ತು ಮಾನ್ಯ ಶಾಸಕರುಗಳು ನಾವು ಹೇಳಿದ್ವಿ, ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನನಗೆ ಒಂದೇ ಉತ್ತರ ಬೇಕಾಗಿರೋದು, ಯಾಕೆ ನನ್ನ ಹೆಸರು ಇವತ್ತು ಬರಲಿಲ್ಲ? ಇವತ್ತು ಪಕ್ಷಕ್ಕೋಸ್ಕರ 5 ವರ್ಷ ದುಡಿದು ಪಕ್ಷ ಸಂಘಟನೆ ಮಾಡಿ, ಮಕ್ಕಳನ್ನು ಬಿಟ್ಟು ಹಗಲು ರಾತ್ರಿ ಕೆಲಸವನ್ನು ಮಾಡಿ ಪಕ್ಷ ಸಂಘಟನೆಯಲ್ಲಿ ಎಲ್ಲದರಲ್ಲೂ ಮುಂಚೂಣಿಯಲ್ಲಿದ್ದು ಒಬ್ಬ ಗಂಡು ಮಕ್ಕಳಿಗೆ ಮೀರಿಸಿ ಕೆಲಸ ಮಾಡಿದ್ದೀನಿ. ನಾನು ರಾತ್ರಿ 1 ಗಂಟೆ 2 ಗಂಟೆವರೆಗೂ ಓಡಾಡಿದಂಥ ಮಹಿಳೆ ನಾನು. ಇವತ್ತು ಎಲ್ಲವನ್ನ ಇವತ್ತು ಎಷ್ಟೋ ಸರಿ ಊಟವನ್ನು ತ್ಯಜಿಸಿದ್ದೀನಿ, ನಿದ್ದೆ ಸರಿಯಾಗಿಲ್ಲ, 4 ಗಂಟೆಗೆ 2 ಗಂಟೆಗೆ ಮನೆಯನ್ನು ಮುಟ್ಟಿದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಸಂಘಟನೆ ಮಾಡಿ 5 ವರ್ಷ ದುಡ್ದಾಗ ಒಬ್ಬ ಹೆಣ್ಣುಮಗಳಿಗೆ ಅನ್ಯಾಯ ಆದಾಗ ಅವಳು ಕೇಳೋದು ಸಹಜ. ಇವತ್ತು ನ್ಯಾಯ ಕೊಡಿ ಅಂತೇಳಿ ಕೋವಿಡ್ ಅಂತ ಸಂದರ್ಭದಲ್ಲಿ, ಫ್ಲಡ್ ಅಂತ ಸಂದರ್ಭದಲ್ಲಿ, ಹಲವಾರು ಸಂದರ್ಭಗಳಲ್ಲಿ ನಾನು ನನ್ನ ದುಡ್ಡಿಂದ ನಾನೆಲ್ಲೋ ಸಾಲ ಮಾಡಿ, ನನ್ನೆಲ್ಲ ಒಡವೆಗಳನ್ನು ಮಾರಿ, ನಾನೇನೋ ಮಾಡಿ ನನ್ನ ಜನರನ್ನು, ನಾನು ನಂಬಿದಂಥವ್ರನ್ನ ನಾನು ಕಾಪಾಡುವಂಥ ಕೆಲಸ ಮಾಡಿದ್ದೀನಿ. ಯಾವತ್ತೋ ನಾನು ಅಧಿಕಾರದ ಆಸೆಗೋ ದುಡ್ಡಿನ ಆಸೆಗೋ ನಾನು ಮಾರೋಗಳಾಗಿದ್ದರೆ ಎಂದೋ ಅಧಿಕಾರ ಪಡೆದು ಬಿಡ್ತಿದ್ದೆ. ಇಷ್ಟು ನಾನು ಹೋರಾಟ ಇದಕ್ಕೆ ಬೇಕು ಅಂತೇಳಿ ನಾನು ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾವತ್ತೂ ಕೂಡ ವೀಣಾ ಕಾಶ್ಯಪ್ನವ್ರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿದ್ದಾಗೂ ಸ್ವಾಭಿಮಾನಿ, ಇಂದು ಕೂಡ ಸ್ವಾಭಿಮಾನಿ, ಮುಂದೂ ಕೂಡ ಸ್ವಾಭಿಮಾನಿ ಆಗೇ ಇರ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ನನ್ನ ಜಿಲ್ಲೆಯ ಜನರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ಆ ಸ್ವಾಭಿಮಾನದ ಧಕ್ಕೆಗೆ ನೀವು ಒಂದು ಪರಿಹಾರ ಕಂಡುಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಇವತ್ತು ನಮ್ಮ ಜಿಲ್ಲೆಯ ಜನರು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಸಾವಿರಾರು ಜಿಲ್ಲೆಯ ಜನರು ಇವತ್ತೇನು ನಮಗೆ ಆಸರೆಯನ್ನು ಹಾಕ್ತಾರೆ ಅಂತ ಅಂದ್ಕೊಂಡಿದ್ರು, ಆ ಆಸರೆ ನಾನು ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮೌನವಾಗಿ ಉಳಿದಿದ್ದೀನಿ. ಇವತ್ತು ಎಲ್ಲೋ ಯಾರೋ ಒಂದು ನಾಯಕರುಗಳು ಮಾಡುವಂಥ ಒಂದು ತಪ್ಪು ನಿರ್ಧಾರಕ್ಕೆ ಇಡೀ ಜಿಲ್ಲೆ ಇವತ್ತು ಬಲಿಯಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ತಪ್ಪು ನಿರ್ಧಾರಕ್ಕೆ ಇವತ್ತು ಇಡೀ ಜಿಲ್ಲೆ ಬಲಿಯಾಗಿದೆ. ಯಾರಿಗೂ ಕೂಡ ಇವತ್ತು ಚುನಾವಣೆ ಮಾಡುವಂಥ ಹುಮ್ಮಸ್ಸಿಲ್ಲ, ಯಾರೂ ಕೂಡ ಹೋಗ್ತಾ ಇಲ್ಲ. ನೀವು ಬಂದರೆ ನಾನು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನಗೆ ನನ್ನ ಸ್ವಾಭಿಮಾನವನ್ನು ಬಿಟ್ಟು ನಾನು ಚುನಾವಣೆಗೆ ಹೋಗುವಂಥ ನನಗೆ ಮನಸ್ಥಿತಿ ಇಲ್ಲ. ಅದಕ್ಕೆ ನಾನು ತಟಸ್ಥಲಾಗಿ ಉಳಿದಿದ್ದೀನಿ. ಇವತ್ತು ನೀವು ಯಾರ್ದೋ ಮನೆ ಕಾರ್ಯಕ್ರಮ ಇರುತ್ತೆ, ಕರೀಲಾರ್ದಂಗೆ ಯಾರಾದರೂ ಹೋಗ್ತಾರಾ ಹೇಳಿ? ಇವತ್ತು ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ, ನನ್ನ ಜಿಲ್ಲೆಯ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ನನ್ನ ಜಿಲ್ಲೆಯಲ್ಲಿ ಸಮರ್ಥರು ಇದ್ದರೂ ಕೂಡ ಹೊರ ಜಿಲ್ಲೆಯವರನ್ನು ತೊಗೊಂಬಂದು ಇವತ್ತು ಅಭ್ಯರ್ಥಿಯಾಗಿ ಇಲ್ಲಿ ನಿಲ್ಲಿಸಿದಂಥದ್ದು ಒಂದು ವಿಷಯ. ಆದರೆ ಇನ್ನೊಂದು ಅದೇ ಅಂತೇಳಿ ಇದು ಮುಗಿಬೇಕು ಅಂತೇಳಿ ನಾವು ಅಂದ್ಕೋತೀವಿ, ಆದರೆ ಮುಗಿಸ್ತಾ ಇಲ್ಲ ಎಲ್ಲೂ ಕೂಡ. ಕೆಲವು ಕಡೆ ಹೇಳ್ತಾ ಇದ್ದಾರೆ, ಇವಾಗ ನಿಂತಹ ಅಭ್ಯರ್ಥಿ ಆಗಿರ್ಬೋದು, ಅವರ ತಂದೆಯವರು ಅವ್ರನ್ನ ಸಂಪರ್ಕ ಮಾಡಿದ್ದೀವಿ, ಅವ್ರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಅವರ ಎಲ್ಲೂ ಕೂಡ ಅವರು ಲಭ್ಯವಾಗ್ತಾ ಇಲ್ಲ ಅಂತ. ಇಲ್ಲೇ ಇದ್ದೀನಿ ಬಾಗಲಕೋಟೆಯಲ್ಲಿ, ಬಿಟ್ಟರೆ ನಾನು ಬೆಂಗಳೂರು ನಿವಾಸದಲ್ಲಿ ಇರ್ತೀನಿ. ನಾನು 2 ಹತ್ರ ಬಿಟ್ಟರೆ ಇನ್ನೆಲ್ಲೂ ವಿದೇಶಕ್ಕೋ ಎಲ್ಲೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಮನಸ್ಸು ಮಾಡಿದ್ರೆ ಭೇಟಿ ಆಗಲೇಬೇಕಪ್ಪ ಅಂದ್ರೆ ಬಂದು ಭೇಟಿ ಆಗ್ತಿದ್ರಿ. ಹೆಸರು ಅನೌನ್ಸ್ ಆಗಿ 15 ದಿನ ಆಯ್ತು. ಇವತ್ತಿಗೆ 15 ದಿನ ಆದರೂ ಕೂಡ ಇವತ್ತು ಸಾಕಷ್ಟು ಜನ ನಾವು ಬೇರೆ ಬೇರೆ ಅಭ್ಯರ್ಥಿಗಳನ್ನು ನೋಡಿದ್ದೀವಿ, ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದರೂ ಕೂಡ ಇವತ್ತು ಹೆಸರು ಒಬ್ರದ್ದು ಅನೌನ್ಸ್ ಆದಮೇಲೆ ಇಲ್ಲಿ ಆಕಾಂಕ್ಷಿನೇ ಅಲ್ಲ ಅವರು. ಮೊದಲನೇ ಮಾತು ಬೇರೆ ನಾವು 11 ಜನ ಅಪ್ಲಿಕೇಶನನ್ನು ಕೊಟ್ಟಿದ್ವಿ, ಅದರಲ್ಲಿ 4 ಜನದ್ದು ಹೆಸರನ್ನು ಇಲ್ಲಿ ಮಾನ್ಯ DCC ಅಧ್ಯಕ್ಷರು ಫೈನಲ್ ಮಾಡಿ ಸ್ಟೇಟಿಗೆ ಕಳಿಸಿದ್ದು.
ಸ್ಟೇಟಲ್ಲಿ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಆದಂಥ ಇದು ಅವಘಡ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸ್ಟೇಟಲ್ಲಿ ಇವತ್ತು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇಲ್ಲದ ಹೆಸರನ್ನು ಸೇರಿಸಿ ಇವತ್ತು ಹೈಕಮಾಂಡ್ಗೆ ಕಳಿಸಿದ್ರು. ಇದು ಇವತ್ತು ಆದಂಥ ಘಟನೆ. ಇವತ್ತು ಅಭ್ಯರ್ಥಿ ಅವರ ಆಕಾಂಕ್ಷಿನೇ ಅಲ್ಲದಂಥವ್ರನ್ನ ಅಭ್ಯರ್ಥಿಯಾಗಿ ಪರ ಜಿಲ್ಲೆಯವ್ರನ್ನ ಇಲ್ಲಿ ಘೋಷಣೆ ಮಾಡಿದಂಥದ್ದು ಮೊದಲನೇ ನಿರ್ಣಯ ತೊಗೊಳಲ್ಲ. ನನ್ನ ಬೆಂಬಲಿಗರ ಸಭೆಯನ್ನು ಕರಿಬೇಕು, ಕರೆದಾದ್ಮೇಲೆ ನಾನು ನಿರ್ಣಯವನ್ನು ತೊಗೊಳೋದಕ್ಕೆ ಸಾಧ್ಯ ಅಂಥೇಳಿ ಅಲ್ಲಿ ಮಾಧ್ಯಮಗಳ ಒಂದು ಮೂಲಕ ಮಾತನ್ನು ಹೇಳಿದ್ದೆ. ಅದಾದ ನಂತರ ಇದು ಇವತ್ತು ತುರ್ತಾಗಿ ಕರೆದಿರುವಂಥ ಈ ಸಭೆ, ಇನ್ನು ಹಲವಾರು ಪ್ರಮುಖರು, ಹಲವಾರು ಹಿರಿಯರು ಈ ಸಭೆಗೆ ಆಗಮಿಸಬೇಕಾಗಿತ್ತು. ಕೆಲವರು ಕುತಂತ್ರವನ್ನು ಮಾಡಿ ಕೆಲವರನ್ನು ಸಭೆಗೆ ಬರೋದಕ್ಕೆ ಬಿಟ್ಟಿಲ್ಲ. ಸಭೆ ಕ್ಯಾನ್ಸಲ್ ಆಗಿದೆ ಅನ್ನುವಂಥದ್ದನ್ನು ಸಂದೇಶವನ್ನು ರವಾನಿಸಿದ್ದಾರೆ. ಕೆಲವರು ಬೇರೆ ಬೇರೆ ಕುತಂತ್ರಗಳಿಂದ ಇನ್ನೂ ಸಾಕಷ್ಟು ಜನ ಬರಬೇಕಾದರೂ ಇವತ್ತು ಈ ಸಭೆಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನು ಮೊದಲನೇದಾಗಿ ತಿಳಿಸ್ತಾ, ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಹಿರಿಯರು, ಹೆಸರು ತೋರೋದಕ್ಕೆ ಮತ್ತು ಲೇಟ್ ಆಗುತ್ತೆ, ನಮ್ಮ ದೂರದಿಂದ ಕಿತ್ತೂರಿಂದ ಮಾಡಬೇಕು ಅನ್ನುವಂಥ ಹುನ್ನಾರ ಒಂದು ಕಡೆ ನಡೆದಿದೆ. ಇವತ್ತು ವಿಶೇಷವಾಗಿ ಪಂಚಮಸಾಲಿ ಹೋರಾಟದಲ್ಲಿ, ತುಬೆಯ ಹೋರಾಟದಲ್ಲಾಗಿರ್ಬೋದು, ಪಂಚಮಸಾಲಿ ಸಮುದಾಯಕ್ಕೆ ಅನ್ಯಾಯ ಆದಾಗ ಆಗಿರ್ಬೋದು, ಅವ್ರ ಕಷ್ಟ ಸುಖದಲ್ಲಿ ಯಾರಾದರೂ ಆಗಿದ್ರೆ ಅದು ನಮ್ಮ ಕುಟುಂಬ, ಕಾಶ್ಯಪ್ನವ್ರ ಕುಟುಂಬ ಅಂತೇಳಿ ಭಾಳ ಧೈರ್ಯದಿಂದ ಹೇಳೋದಕ್ಕೆ ಬಯಸ್ತೀನಿ. ಬಂದಿದೆ ಇಂಥ ಒಂದು ಸಮುದಾಯದ ವಿಷಯಕ್ಕೆ ಬಂದಾಗೂ ಕೂಡ ನಾವು ಅರ್ಹರಿದ್ರೂ ಕೂಡ, ಇವತ್ತು ಮಹಿಳಾ ಅಭ್ಯರ್ಥಿ ಅಂತ ಬಂದಾಗೂ ಕೂಡ ಅರ್ಹರಿದ್ದರೂ ಕೂಡ, ಇವತ್ತು ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಓಡಾಡಿ ಯಾರಾದರೂ ಕೆಲಸ ಮಾಡಿದರೆ ಅದರೊಳಗೂ ಅರ್ಹರಿದ್ದರೂ ಕೂಡ ಇವತ್ತು ಹೊರ ಜಿಲ್ಲೆಯವರನ್ನ ತಂದು ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಯಾರ ಶಾಸಕರಿಗೂ ಕೂಡ ನಾವು ಅಗತ್ಯ ಇಲ್ಲ ಅಂತಂದಾಗ ಅವ್ರು ಯಾವ್ಯಾವ ಒಂದು ಇದಕ್ಕೆ ತಮ್ಮನ್ನು ತಾವು ಇದನ್ನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಅವ್ರ ಹೆಸರನ್ನು ಹೇಳಿದ್ದಾರೆ ಹೊರ ಜಿಲ್ಲೆಯವ್ರನ್ನ ಅಂತಂದರೆ, ಇವತ್ತು ಅವರು ಎಲ್ಲರೂ ಸಾಕಷ್ಟು ನಿರೀಕ್ಷೆಯಿಂದ ನಾವೇನು ಮಾಡ್ತೀವಿ ಅನ್ನೋ ಒಂದು ನಿರ್ಣಯದ ನಿರೀಕ್ಷೆಯಲ್ಲಿ ತಾವೆಲ್ಲ ಇದ್ದಿದ್ದರಿಂದ ಮುಂದೆ ರಂಜಾನ್ ಮತ್ತು ಯುಗಾದಿ ಬರುವ ಕಾರಣ ಇವತ್ತು ತುರ್ತಾಗಿ ಸಭೆಯನ್ನು ಕರೆದ್ವಿ. ಹಲವಾರು ವಿಚಾರಗಳನ್ನು ನೀವೆಲ್ಲ ತಿಳಿಸಿದ್ದೀರಾ. ಇನ್ನೂ ಹಲವಾರು ಜನ ಗುರು ಬರಬೇಕಾಗಿತ್ತು. ಅವ್ರಿಗೂ ಕೂಡ ಇಲ್ಲಿರುವಂಥ ಎಲ್ಲ ಗುರು ಹಿರಿಯರಿಗೂ, ತಾಯಂದ್ರಿಗೂ, ಬಂದಂಥ ಎಲ್ಲ ನನ್ನ ಸ್ವಾಭಿಮಾನಿ ಬಂಧು ಮಿತ್ರರಿಗೂ, ಯುವಕ ಮಿತ್ರರಿಗೂ, ಪತ್ರಿಕಾ ಮಾಧ್ಯಮದವ್ರಿಗೂ, ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೂ, ಎಲ್ಲ ಮತಕ್ಷೇತ್ರದಿಂದ ಆಗಮಿಸಿದ್ದಾರೆ. ಇವತ್ತು 8 ಮತಕ್ಷೇತ್ರದಿಂದಗಳಿದ್ದಾವೆ. ಆ ಗೊಂದಲಕ್ಕೆ ತೆರೆ ಎಳೆಯುವಂಥ ಕೆಲಸ ಮಾಡೋಣ. ನೀವೆಲ್ಲರೂ ಕೂಡ ನಿಮ್ಮ ನಿರ್ಣಯವನ್ನು ಯುಗಾದಿ ಒಳಗಡೆ ತಿಳಿಸುವಂಥ ಕೆಲಸ ಮಾಡಿರಿ. ಯುಗಾದಿಯ ನಂತರ ನಮಗೆ ಹೊಸ ವರ್ಷ, ಹಿಂದೂಗಳಿಗೆ ಹೊಸ ವರ್ಷ ಹೊಸತನ ತರಲಿ ಅಂತೇಳಿ ನಾವು ಭಾವಿಸ್ತೀವಿ. ಆ ಹೊಸತು ನಿಮ್ಮಿಂದ ಆಗಲಿ ಅಂತೇಳಿ ನಾನು ಭಾವಿಸ್ತಾ ನಾನು 2 ಮಾತುಗಳಿಗೆ ವಿರಾಮ ಹೇಳ್ತೀನಿ. ಬಂದಂಥ ಎಲ್ಲ ನಾಯಕರಿಗೂ, ಗುರು ಹಿರಿಯರಿಗೂ. ಗ್ರಾಮದಲ್ಲಿ ಕೂಡ ಸಂಯುಕ್ತ ಪಾಟೀಲ್ ಅಂದರೆ ಯಾರಂತ ಗೊತ್ತಿಲ್ಲ. ಮತ್ತು ಹೈಕಮಾಂಡ್ ಏನು ನಿರ್ಣಯ ತಗೊಂಡಿದೆ ಅಂದರೆ ಎಲ್ಲರೂ ಹೇಳ್ತಾರೆ ಹೈಕಮಾಂಡ್ ನಿರ್ಣಯ ತಗೊಂಡು ಹೈಕಮಾಂಡ್ ಇದೆ. ಇಲ್ಲಿ ಹೈಕಮಾಂಡ್ ರಾಹುಲ್ ಗಾಂಧಿನೂ ಅಲ್ಲ, ಮಲ್ಲಿಕಾರ್ಜುನ ಖರ್ಗೆನೂ ಅಲ್ಲ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು. ಯಾಕಪ್ಪ ಅಂದರೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಏನು ನಿರ್ಣಯ ಈಗ ಆಶ್ವಾಸನೆ ಕೊಡ್ತೀನಿ ಅಂತಲ್ಲ, ಅದೇ ಆಶ್ವಾಸನೆಯನ್ನು ನಾವು ಸಂಯುಕ್ತ ಪಾಟೀಲ್ ಅವರು ಕೊಡೋಣ. ನಮಗೆ ಬಾಗಲಕೋಟೆ MP ಟಿಕೆಟ್ ಬಿಟ್ಕೊಡ್ಲಿ ಅನ್ನೋದು ನಮ್ಮ ಅನಿಸಿಕೆ. ಯಾಕಂದರೆ ಇವರಿಗೆ ಪಕ್ಷ ಸಂಘಟನೆ ಮಾಡಿದ್ದಾರೆ, ಹಗಲು ಇರಲಿ